ಇವರು ಒಂದು ಪ್ರೊಡ್ಯೂಸರಿಗೆ ಚೀಟ್ ಮಾಡಿದ್ದಾರೆ, ಇನ್ನು 3-4 ಜನಕ್ಕೆ ಹಿಂಗೆ ಮಾಡಿದ್ದಾರೆ. ಎಲ್ಲಿದ್ದಾರೆ ಅವರೆಲ್ಲ? ಬರ್ಬೋದಿತ್ತಲ್ವಾ, ಮಾತಾಡ್ಬೋದಿತ್ತಲ್ವಾ? ಹೆಂಗ ಆ ಬೋರ್ಡಿಂಗ್ ಪಾಸು ವೈರಲ್ ಆಗಿ ಆಚೆ ಬರಕ್ ಸಾಧ್ಯ? ಆ ಬೋರ್ಡಿಂಗ್ ಪಾಸ್ ಸಿಗೋಷ್ಟು ಪವರ್ ಯಾರಿಗಿದೆ? ಹೋಗ್ಬಿಟ್ಟು ಏರ್ಪೋರ್ಟ್ ಇಂದ ತಗೊಳ್ಳೋಷ್ಟು ಪವರ್ ಯಾರಿಗಿದೆ? ಇವಾಗೆಲ್ಲ ಏನಾಗಿದೆಯಲ್ಲ, ಇದೆಲ್ಲ ಆಗುತ್ತೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ದುಡ್ಡಿನ ವಿಷಯದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ವಿಚ್ ಇಸ್ ದ ಪಾಯಿಂಟ್ ಸೂಸೈಡ್ ಮಾಡ್ಕೋಬೇಕು ಅಂತ? ಹೌ ಕಮ್ ಹಿಂಗ್ ಅದು ಡಿಸಿಷನ್? ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ದ ರಿಲೇಶನ್ಶಿಪ್. ನನ್ನ ಪ್ರೀತಿ ಮಾಡೋ ಜನರಿಗೆ ಆಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಒಂದು ಹುಡುಗ ತುಂಬ ಅರ್ನ್ ಮಾಡಿ ತುಂಬ ಒಂದು ಲಕ್ಷ ಕಾರ್ ತಗೊಂಡ್ರೆ ಅಥವಾ ಯಾವುದೋ ಒಂದು ಲಕ್ಸುರಿ ತಗೊಂಡ್ರೆ, ಹಿ ಈಸ್ ವರ್ಕಿಂಗ್, ಅವ್ನು ಅರ್ನ್ ಮಾಡಿದ್ದಾನೆ, ಅವ್ನು ಮಾಡ್ತಾ ಇದ್ದಾನೆ ಅಂತ. ಅದೇ ಒಂದು ಹುಡುಗಿ ಏನೋ 1 ಕೋಟಿ ಮನೆ ತಗೊಂಡ್ಲು ಅನ್ಕೊಳ್ಳಿ, ಅಥವಾ ಒಂದು ಪಾರ್ಶೆ ಕಾರ್ ತಗೊಂಡ್ಲು ಅನ್ಕೊಳ್ಳಿ, ಬರುತ್ತೆ 1, 2, 3. ಅದು ನಿಮ್ಮ ಕೇಸಲ್ಲಿ ಈ ಇನ್ಸಿಡೆಂಟ್ ಆದ ನಂತರ ಒಂದಷ್ಟು ಟಾಪಿಕ್ಸ್ ಬಂದಿದ್ದು ಏನಂದ್ರೆ, ಇವರು ಒಂದು ಪ್ರೊಡ್ಯೂಸರಿಗೆ ಚೀಟ್ ಮಾಡಿದ್ದಾರೆ, ಇನ್ನು 3-4 ಜನಕ್ಕೆ ಹಿಂಗೆ ಮಾಡಿದ್ದಾರೆ, ಈ ಹುಡುಗಿ ಹಿಂಗೆ ಎಲ್ಲರಿಗೂ ಚೀಟ್ ಮತ್ತೆ ಎಲ್ಲಿದ್ದಾರೆ ಅವರೆಲ್ಲ? ಎಲ್ಲಿದ್ದಾರೆ ಅವರೆಲ್ಲ? ಬರ್ಬೋದಿತ್ತಲ್ವಾ, ಮಾತಾಡ್ಬೋದಿತ್ತಲ್ವಾ? ಇದೇ ಸಿನಿಮಾ ಇಂಡಸ್ಟ್ರಿಲಿ ನಾನು ಇದ್ದಿದ್ದಲ್ವಾ? ಅದೇ ಪ್ರೊಡ್ಯೂಸರ್ಗೆ ಯಾವ್ದಾದ್ರು ಮೋಸ ಮಾಡಿದ್ರೆ ಆ ಪ್ರೊಡ್ಯೂಸರ್ ಯಾಕೆ ಇಷ್ಟು ಟೈಮ್ ಆದ್ರೂ ಬಂದು ಮಾತಾಡ್ಲಿಲ್ಲ? ಹೇಳಕ್ ಏನ್ ಬೇಕಾದ್ರೂ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಪೋಸ್ಟ್ ಆಗುತ್ತೆ, ನಿಮ್ಮ ಫ್ಲೈಟ್ ಟಿಕೆಟ್ಸ್ದು, ಮತ್ತೆ ನೀವು ಅಳ್ತಾ ಇರೋದು, ಆಮೇಲೆ ವೈಶಾಖ್ ಅವರ ಫೋಟೋ ಹಾಕ್ಬಿಟ್ಟು. ವೈಶಾಖ್ ಅವ್ರ ಫೋಟೋ ನೋಡಿದಿರಾ ಅಲ್ವಾ? ಗ್ರೂಪ್ ಫೋಟೋ ಇಂದ ಕ್ರಾಪ್ ಮಾಡ್ಬಿಟ್ಟು ಹಾಕಿರೋದು. ನಾವು 6 ಜನ ಇದ್ದೀವಿ ಟ್ರಿಪ್ಪಲ್ಲಿ, ನೀವೇ ನೋಡಿದಿರ, ಎಲ್ಲ ಮೀಡಿಯಾದಲ್ಲಿ ಹಾಕಿದ್ದಾರೆ. ಕ್ರಾಪ್ ಮಾಡ್ಬಿಟ್ಟು ನಮ್ಮಿಬ್ಬರು ಫೋಟೋ ಮಾತ್ರ ಹಾಕಿದ್ದಾರೆ. ಏನ್ ಹೇಳ್ತೀರಾ? ಪರ್ಸನಲ್ ಆಗಿ ನಮ್ಮಿಬ್ರದ್ದು ಏನಾದ್ರೂ ಎಲ್ಲಾದ್ರೂ ಫೋಟೋ ಇದೆಯಾ ಇಂಟಿಮೇಟ್ ಆಗಿ ಇರೋದು? ನಂದು ವೈಶಾಖ್ದು ಹಾಕಿರೋದು ಅದು ಪ್ರಾಪರ್ ಆಗಿದೆ. ನಾವೊಂದು 8 ಜನ ಇದೀವಿ, ಆ 8 ಜನದಲ್ಲಿ 2 ಫೋಟೋನ ಕ್ರಾಪ್ ಮಾಡ್ಬಿಟ್ಟು ಹಾಕಿದ್ದಾರೆ. ಅಂಡ್ ಇನ್ನೊಂದು ಕೇಳ್ತೀನಿ ನಾನು ನಿಮ್ಗೆ, ಇವಾಗ ನೀವು ಒಂದು ಫ್ಲೈಟ್ ಬುಕ್ ಮಾಡಿದೀರಾ ಅಂತಂದ್ರೆ ಆ ಫ್ಲೈಟ್ ಟಿಕೆಟ್ ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಇಮೇಲ್ ಅಲ್ಲಿ ಇರುತ್ತೆ. ಹೆಂಗೆ ನಾನು ಅದೇ ಕೇಳ್ತಿರೋದು, ಬೇರೆ 3rd ಪರ್ಸನ್ಗೆ ನಿಮ್ಮ ಫ್ಲೈಟ್ ಟಿಕೆಟ್ ಬೋರ್ಡಿಂಗ್ ಪಾಸ್ ಹೆಂಗ್ ಸಿಗಕ್ ಸಾಧ್ಯ? ಹೌ ಇಸ್ ದಟ್ ಅದರ್ ಪರ್ಸನ್ ಹ್ಯಾಸ್ ಆಕ್ಸೆಸ್ ಟು ಯುವರ್ ಪರ್ಸನಲ್ ಲೈಫ್? ದಿಸ್ ವಾಸ್ ಆಫ್ಟರ್ ದ ಬ್ರೇಕಪ್. ಹೌ? ಹೆಂಗೆ ಆ ಪವರ್ ಹೆಂಗೆ ದಟ್ ಯು ಕ್ಯಾನ್ ಆಕ್ಚುಲಿ ಟೇಕ್ ಸಂಬಡಿ ಎಲ್ಸಸ್ ಬೋರ್ಡಿಂಗ್ ಪಾಸ್? ಹೇಗೆ ಸಾಧ್ಯ ಅದು ನಾನು ಕೇಳ್ತಾ ಇರೋದು. ಎಷ್ಟೇ ಪವರ್ಫುಲ್ ಪರ್ಸನ್ ಆಗಿಲಿ, ಏರ್ಪೋರ್ಟ್ ಅಲ್ಲಿ ಬರೋ ಬೋರ್ಡಿಂಗ್ ಪಾಸ್ ಆಕ್ಚುಲಿ ನಮ್ಗೆ ನಾವು ಹೋಗ್ಬಿಟ್ಟು ಸ್ಟಾಫ್ ಹತ್ರ ಅಲ್ಲಿ ಹೋಗ್ಬಿಟ್ಟು ವೆಬ್ ಚೆಕ್ ಇನ್ ಆಗ್ಬಿಟ್ಟು ಆಫ್ಟರ್ ದ ಬ್ರೇಕ್ ಕೇಳಿದ್ರೆ ಎಷ್ಟು ಸ್ಪ್ಯಾನ್ ಅಲ್ಲಿ ಇದಾಗಿದ್ದು ನಿಮ್ಮ ಬೋರ್ಡಿಂಗ್ ಪಾಸ್ ಬೇರೆಯವ್ರಿಗೆ ಸಿಕ್ಕಿತ್ತು ಅಂದ್ರೆ ಹೇಗೆ? ಅದು ಎಷ್ಟು ಸ್ಪ್ಯಾನ್ ಅಲ್ಲಿ ಅಂದ್ರೆ ಬ್ರೇಕಪ್ ಆದ ನಂತರ ಸ್ಟಾಕಿಂಗ್ ಅಂತ ಕೂಡ ನೀವು ಹೇಳ್ತಾ ಇದ್ರಿ, ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆದ್ಮೇಲೆ. 4 ಮಂತ್ಸ್ ಆದ ನಂತರ. ಅಂಡ್ ನನ್ ಪ್ರಶ್ನೆ ಅದೇ, ಅಂದ್ರೆ ಹೆಂಗೆ ಇವಾಗ ನಮ್ಗೇನೆ ಬೋರ್ಡಿಂಗ್ ಪಾಸ್ ತಗೋಬೇಕು ಅಂತ ಹೇಳಿದ್ರೆ, ನಾನು ಹೋಗ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಕ್ಯಾಬಿನ್ ಕ್ರೂ ಅವ್ರ ಹತ್ರ ಹೋಗ್ಬಿಟ್ಟು ನನ್ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರ ಹತ್ರ ನಾನು ಬೋರ್ಡಿಂಗ್ ಪಾಸ್ ತಗೋಬೇಕು. ಅವ್ರು ಹಂಗೆ ಬೇರೆ ಯಾರಿಗೂ ಕೊಡಲ್ಲ. ಹೆಂಗ ಆ ಬೋರ್ಡಿಂಗ್ ಪಾಸು ವೈರಲ್ ಆಗಿ ಆಚೆ ಬರಕ್ ಸಾಧ್ಯ? ಆ ಬೋರ್ಡಿಂಗ್ ಪಾಸ್ ಸಿಗೋಷ್ಟು ಪವರ್ ಯಾರಿಗಿದೆ? ಹೋಗ್ಬಿಟ್ಟು ಏರ್ಪೋರ್ಟ್ ಇಂದ ತಗೊಳ್ಳೋಷ್ಟು ಪವರ್ ಯಾರಿಗಿದೆ? ಹೆಂಗ್ ಸಿಗಕ್ ಸಾಧ್ಯ? ಇಟ್ಸ್ ಇನ್ವೆನ್ಸ್ ನಿಮ್ಮ ಪರ್ಸನಲ್ ಲೈಫಲ್ಲಿ ಇದ್ ಮಾಡ್ತಾ ಇರೋದು ತಾನೆ ಅದು. ಅಂಡ್ ಒಬ್ರ ಹತ್ರ ನಾನು ಬ್ರೇಕಪ್ ಆದ್ಮೇಲೆ ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನಾನು ಅವ್ರ ಜೊತೆನೇ ಇದ್ದು ನಾನು ಏನಾದ್ರು ಮಾಡ್ತಾ ಇದ್ರೆ, ಅವಾಗ ಬೋರ್ಡಿಂಗ್ ಪಾಸ್ ಬಂದಿದ್ರೆ, ದೆನ್ ಐ ಆಮ್ ಆನ್ಸರಬಲ್ ಟು ದಟ್ ಪರ್ಸನ್. ನಿಮಗೆ ಸ್ಪೆಂಡ್ ಮಾಡಿರೋ ಹಣವನ್ನ ವಾಪಸ್ ಕೇಳಿದ್ರೆ ಕೃಷಿ ಅವರು ಸೂಸೈಡಲ್ ಅಟೆಂಪ್ಟ್ ನ ಮಾಡ್ಬಿಟ್ಟು ಎಸ್ಕೇಪ್ ಆಗ್ತಾರೆ. ಏನ್ ಹೇಳ್ತೀವಿ ಇದಕ್ಕೆ? ಇದರ ಕಮೆಂಟ್ಸ್ ನೋ ಮ್ಯಾಮ್. ನನಗೆ ಕೊಟ್ಟಿರೋ ಥಿಂಗ್ಸ್ ಏನೇನಿದೆಯಲ್ಲ ಅದನ್ನೆಲ್ಲ ನಾನು ವಾಪಸ್ ಕೊಟ್ಟಿದ್ದೀನಿ. ಯಾವತ್ತೂ ನಾನು ಯಾವುದೇ ಪೋರ್ಷೆ ಕಾರ್ನ ಟಚ್ಚು ಕೂಡ ಮಾಡಿಲ್ಲ. ನನ್ನ ಹತ್ರ ನಾನು ಈಸ್ಕೊಂಡು ಇಲ್ಲ. ಅದೊಂದು ಕಾರ್ ಬಗ್ಗೆ ತುಂಬಾ ಓಡಾಟ ನಡೀತಾ ಇತ್ತು. ಅವ್ರ ಆ ಕಾರ್ ಮಾಡಿಸಿದ್ದಾರೆ, ಕಸ್ಟಮೈಸ್ ಮಾಡಿಸಿದ್ದಾರೆ. ಬಟ್ ಆ ಕಾರ್ನ ನಾನು ಈಸ್ಕೊಂಡಿದ್ದೀನ? ಇಲ್ಲ. ಟಚ್ ಮಾಡಿದ್ದೀನ? ಇಲ್ಲ.
5 ನಿಮಿಷನೂ ಆ ಕಾರ್ನ ನನ್ನ ಹತ್ರ ನಾನು ಇಟ್ಕೊಂಡಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ನನಗೆ ಮಾಡಿಸಿದಾರ, ಕಷ್ಟಪಟ್ಬಿಟ್ಟು ಅವ್ರು ದುಡ್ಡು ಸ್ಪೆಂಡ್ ಮಾಡಿಬಿಟ್ಟು ನನಗೋಸ್ಕರ ಕಾರ್ನ ಕಸ್ಟಮೈಸ್ ಮಾಡಿಸಿದ್ದಾರೆ ವೆನ್ ಐ ವಾಂಟೆಡ್ ಟು ಬ್ರೇಕ್ ಅಪ್. ಓಕೆ. ಆಯ್ತಾ? ಬಟ್ ಆ ಕಾರ್ನ ನಾನು ಈಸ್ಕೊಂಡು ಓಡಾಡಿದ್ದೀನ ಇಲ್ಲ. ನನ್ನ ಹೆಸರಲ್ಲಿ ಏನಾದರೂ ಇದೆಯಾ ಆಸ್ತಿ ಪಾಸ್ತಿ, ಇವಾಗ ನನ್ನ ಹೆಸರಲ್ಲಿ ಏನಾದರೂ ಬರಬೇಕು ಅಂದರೆ ಮನೆ ಮಾಡಿಸಿದ್ದಾರೆ ಅದು ಇದು ಅಂತಿದೆಯಲ್ಲ, ಅದಕ್ಕೆ ನಾನು ಸೈನ್ ಮಾಡಬೇಕಲ್ವಾ? ಆ ಥರ ಏನಾದರೂ ಇದೆಯಾ? ಇಲ್ಲ. ನಾನು ಇದೆಲ್ಲ ಮಾತಾಡೋಕೆ ಇಷ್ಟ ಇರಲಿಲ್ಲ, ಬಿಕಾಸ್ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ ಇದೆಲ್ಲ ಹೇಳ್ತಾ ಇದ್ರೆ, ಬಿಕಾಸ್ ನಿಮ್ಮನ್ನ ಪ್ರೀತಿ ಮಾಡುವವರು ಅರ್ಥ ಮಾಡ್ಕೊಂಡೇ ಇಟ್ ವಿಲ್ ಇಲ್ಲ ಇಟ್ ವಿಲ್ ಆಕ್ಚುಲಿ ಟ್ರಿಗರ್ ಇನ್ ಅ ವೆರಿ ಬ್ಯಾಡ್ ವೇ. ಬಟ್ ನಾನು ತಗೊಂಡಿಲ್ಲ. ಅವ್ರು ನನಗೆ ಸ್ಪೆಂಡ್ ಮಾಡಿದಾರ. ಹೌದು, ನಂಗೆ ಸ್ಪೆಂಡ್ ಮಾಡಿದಾರೆ, ನಾನೇ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ದುಡ್ಡಿನ ವಿಷಯದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಆಟೋದಲ್ಲಿ ಓಡಾಡಕ್ ಬಿಡ್ತಾ ಇರ್ಲಿಲ್ಲ. ನಾನು ಸೋರ್ಸ್ ಮಾಡಿಬಿಟ್ಟು ರೆಂಟೆಡ್ ಆಗಿ ಜ್ಯುವೆಲರೀಸ್ ತೊಗೊಂಡು ಹಾಕೊಳಕ್ ಬಿಡ್ತಾ ಇರ್ಲಿಲ್ಲ. ನೀನು ಹೀಗೆ ಇರಬೇಕು, ನೀನು ಇದೇ ರೀತಿಯಲ್ಲಿ ಇರಬೇಕು, ನೀನು ಇದೇ ಕಂಫರ್ಟಬಲ್ ಆಗಿ ಇರಬೇಕು. ವಿಚ್ ಇಸ್ ದ ಪಾಯಿಂಟ್ ಸೂಸೈಡ್ ಮಾಡ್ಕೋಬೇಕು ಅಂತ? ಹೌ ಕಮ್ ಹಿಂಗ್ ಅದು ಡಿಸಿಷನ್? ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಗೆಟ್ ಔಟ್ ದ ರಿಲೇಶನ್ಶಿಪ್. ಇವಾಗೆಲ್ಲ ಏನಾಗಿದೆಯಲ್ಲ ಇದೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಐ ವಾಸ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ಇಟ್. And I wanted to get out of it. And ನನಗೆ ಒಂದೇ ಆಪ್ಷನ್ ಇದ್ದಿದ್ದು that ನನಗಿವತ್ತು ಅನಿಸುತ್ತೆ, ಆ್ಯಕ್ಚುಲಿ ನನಗಿವತ್ತು ಅನಿಸುತ್ತೆ ನಾನು ಬದುಕಿರೋವರೆಗೂ ಇದು ನನ್ನ ಹಿಂದೆ ಬಿಡಲ್ಲ ಅಂತ ಹೇಳ್ಬಿಟ್ಟು. Why is that? I don't know. I have this feeling that ನಾನು ಬದುಕಿರೋವರೆಗೂ ಇದು ಇಟ್ ವಿಲ್ ಫಾಲೋ ಮೀ ಅಂತ. ಏನಾದ್ರು ಥ್ರೆಟ್ನಿಂಗ್ ಇದೆಯಾ? ಇಲ್ಲ, ಆ ರೀತಿ ಅಲ್ಲ. ಥ್ರೆಟ್ನಿಂಗ್ ಎಲ್ಲ ಏನೂ ಇಲ್ಲ ಇವಾಗ. ದೇರ್ ಇಸ್ ನಥಿಂಗ್ ದಟ್ ಈಸ್ ಹ್ಯಾಪನಿಂಗ್. ನನಗೆ ಗೊತ್ತಿರೋಂಗಂತೂ ಏನೂ ಇಲ್ಲ, ಬಿಕಾಸ್ ನಾನು ಯಾವ ವಿಷಯಕ್ಕೂ ಹೋಗ್ತಾ ಇಲ್ಲ. ನಾನು ನನ್ನ ಪಾಡಿಗೆ ನಂದು ಜೀವನ ನೋಡ್ಕೊಂಡಿದ್ದೀನಿ. ಆ ಥರ ಥ್ರೆಟ್ನಿಂಗು ಅದು ಇದು ಏನೂ ಇಲ್ಲ. ಇಟ್ಸ್ ಜಸ್ಟ್ ಅ ಫೀಲಿಂಗ್ ಅಷ್ಟೇ. ಐ ಡಿಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿ ಆಫ್ ದಿಸ್, ಬಿಕಾಸ್ ಇದು ನನಗೆ ಯಾವ ರೀತಿಯಲ್ಲಿ ಬ್ಯಾಕ್ಲ್ಯಾಶ್ ಆಗುತ್ತೆ ಅಂತ ನನಗೆ ಆಲ್ರೆಡಿ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿಮಗೆ ಕ್ಲಿಯರ್ ಆಗಿ ಇನ್ಫ್ಯಾಕ್ಟ್ ಹೇಳಿದ್ದೆ ಕೂಡ ದಟ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿ ಆಫ್ ದಿಸ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು. ಬಟ್ ಐ ಥಿಂಕ್ ಇದಕ್ಕೆ ನಾನು ಇಂಟರ್ವ್ಯೂ ಕೊಡೋಕ್ಕೆ ತುಂಬ ಹೆಸಿಟೇಟ್ ಮಾಡ್ತಾ ಇದ್ದಿದ್ದು. ರೀಸನ್ ಏನು ಅಂದರೆ, ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಎಮೋಷ್ನಲ್ ಆಗಿ ಬಂದ್ಬಿಡುತ್ತೆ ಟಾಪಿಕ್ಗಳು, ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿಮ್ಮನ್ನ ಪ್ರೀತಿ ಮಾಡುವ ಜನರಿಗೂ ಇರುತ್ತೆ, ಏನಾಯ್ತು ಕೃಷಿ ಲೈಫ್ ಅಲ್ಲ. ನಾನು ಅದೇ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರೀತಿ ಮಾಡೋ ಜನರಿಗೆ ಆಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಪ್ರೀತಿ ಮಾಡೋ ಜನರು ನಾನು ಏನು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ನನ್ನ ಜಡ್ಜ್ ಮಾಡಿ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು, ನನ್ನನ್ನು ನಾನು ಬಿಲೀವ್ ಮಾಡಿಸ್ಬೇಕು ಅನ್ನೋರು ನನ್ನವ್ರು ಅಲ್ವೇ ಅಲ್ಲ. ಆಕ್ಚುಲಿ ದೇ ಆರ್ ನಾಟ್ ಮೈ ಪೀಪಲ್. ಮೈ ಪೀಪಲ್ ವಿಲ್ ನೋ ಮೀ ವಿತೌಟ್ ಮೀ ಎಕ್ಸ್ಪ್ಲೇನಿಂಗ್ ಟು ದೆಮ್, ಬಿಕಾಸ್ ಅವ್ರು ನನ್ನ ಜಸ್ಟ್ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಜಡ್ಜ್ ಮಾಡಿರಲ್ಲ. ಅವ್ರು ನನ್ನ ಇಷ್ಟು ವರ್ಷ ನೋಡಿರ್ತಾರೆ. ನನ್ನ ಒಂದು ಇನ್ಸಿಡೆಂಟ್ ನನ್ನ ಇಡೀ ಲೈಫ್ನ ಡಿಫೈನ್ ಮಾಡೋಕ್ಕಾಗಲ್ಲ ಅಲ್ವಾ? ನನ್ನ 35 ವರ್ಷದ ಲೈಫ್ ಏನು ಮತ್ತೆ ಅದು ಮ್ಯಾಟರ್ ಆಗಲ್ವಾ? ಇವತ್ತು ಎಲ್ಲರೂ ನಾನು ಸಿಕ್ಕಿದಾಗ ನನ್ನ 35 ವರ್ಷದವರೆಗೂ ಏನ್ ಮಾಡಿದೆ ಅಂತ ಯಾರೂ ನನ್ನ ಕೇಳ್ತಾ ಇಲ್ಲ. ಮಾತೆತ್ತಿದ್ರೆ ಈ ಇನ್ಸಿಡೆಂಟ್ ಬಗ್ಗೆ ಕೇಳ್ತಾರೆ. ಸೊ ಕೃಷಿಗೆ ಇದು ಒಂದೇ ಐಡೆಂಟಿಟಿನಾ? ಇಸ್ ದಿಸ್ ಒನ್ ಮಿಸ್ಟೇಕ್ ಅಥವಾ ಇಸ್ ದಿಸ್ ಒನ್ ಸಿಚುವೇಶನ್ ಇಸ್ ಮೈ ಐಡೆಂಟಿಟಿ? ಐ ಆಮ್ ಬಿಯಾಂಡ್ ಆಲ್ ದಿಸ್. ನೀವೊಬ್ರು ಕೂರ್ಗಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚಿಕ್ಕ ಕಮ್ಯುನಿಟಿ, ಅಂದ್ರೆ ಮನೆಗೆ ಹೋಗೋದಕ್ಕೆ ಹೇಗ್ ಅನ್ಸುತ್ತೆ? ನಿಮ್ ಫ್ಯಾಮಿಲಿ? ನಾನು ಹೋಗ್ತಾನೆ ಇಲ್ವಲ್ಲ. ಐ ಆಮ್ ನಾಟ್ ಗೋಯಿಂಗ್. ಐ ಡೋಂಟ್ ನೋ ನನ್ನ ಹೇಗೆ ನೋಡ್ತಿದ್ದಾರೆ ಹೇಗೆ ನೋಡ್ತಿಲ್ಲ ಅಂತ, ಬಿಕಾಸ್ ನಮ್ಮ ಕೂರ್ ಕಮ್ಯುನಿಟಿ ತುಂಬ ಚಿಕ್ಕ ಕಮ್ಯುನಿಟಿ ಆಯಿತಾ. ಅಫ್ಕೋರ್ಸ್ ನನಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿಯಿಂದ. ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಆರ್ ಕಪಲ್ ಆಫ್ ಟೈಮ್ ಹೂ ಮೆಸೇಜ್ ಮೀ ನಮ್ಮ ಕಮ್ಯುನಿಟಿಯಿಂದನೇ ಸೇಯಿಂಗ್ ಇನ್ನು ಕಮ್ಯುನಿಟಿಯಿಂದ ಆಚೆ ಹಾಕ್ಬಿಡ್ತೀವಿ. ಸೀರಿಯಸ್ಲಿ? ಯಾ, ಐ ಹ್ಯಾವ್ ಮೆಸೇಜಸ್ ಇನ್ ಇನ್ಸ್ಟಾಗ್ರಾಮ್ ಸೇಯಿಂಗ್ ನಿನ್ನ ಕಮ್ಯುನಿಟಿಯಿಂದ ಆಚೆ ಹಾಕ್ಬಿಡ್ತೀವಿ. ಆ್ಯಂಡ್ ಏನ್ ಗೊತ್ತಾ, ಒಂದು ರಿಲೇಶನ್ಶಿಪ್ ಅಲ್ಲಿ ಏನೇ ಆಗಿರ್ಲಿ 4 ಗೋಡೆ ಮಧ್ಯೆ ಏನಾಗಿರುತ್ತಲ್ಲ, ಸತ್ಯ ನನಗೂ ಅವ್ರಿಗೂ ಅಷ್ಟೇ ಗೊತ್ತಿರೋದು. ಅಂತೆ ಕಂತೆಗಳು ಮಾತಾಡ್ಬೋದು. ಎಲ್ಲಾರ ಸ್ಟೋರಿಯಲ್ಲಿ ಅವ್ರ ಹೀರೋ ಬೇರೆಯವ್ರ ವಿಲನ್. ಸೊ ನಾನು ನನ್ನನ್ನು ನಂಬಿ ಅಂತನೂ ಹೇಳ್ತಿಲ್ಲ, ಅವ್ರನ್ನ ನಂಬಿ ಅಂತನೂ ಹೇಳ್ತಿಲ್ಲ. ನಾನು ಹೇಳೋ ಕಥೆಯಲ್ಲಿ ನಾನೇ ಹೀರೋಯಿನ್ ಆಗಿರ್ಬೋದು, ಅವ್ರ ವಿಲನ್ ಆಗಿರ್ಬೋದು. ಅವ್ರು ಹೇಳೋ ಕಥೆಯಲ್ಲಿ ಅವ್ರ ಹೀರೋ ಆಗಿರ್ಬೋದು, ನಾನು ವಿಲನ್ ಆಗಿರ್ಬೋದು. ಸತ್ಯ ಯಾವಾಗ್ಲೂ ಗೊತ್ತಿರೋದು ಅಲ್ಲಿ ಇರೋರಿಗೆ ಮಾತ್ರ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಏನ್ ಬೇಕಾಗಿತ್ತು ಒಂದು ರಿಲೇಶನ್ಶಿಪ್, ಅದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನಗ್ ಬೇಕಾಗಿರೋದು ನನಗ್ ಸಿಗ್ಲಿಲ್ಲ. ಅದ್ರಿಂದ ನಾನು ಆಚೆ ಬರ್ಬೇಕಾಗಿತ್ತು.
ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ ನೋಡ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ? ಮಾನಿಟೈಸೇಷನ್ ರೀತಿಯಲ್ಲಿ. ಆ್ಯಂಡ್ ಇದೆಲ್ಲ ಆಚೆ ಬಂದವ್ರು ಹೇಳ್ಕೊಂಡಾಗ ಇಟ್ ಲುಕ್ ಲೈಕ್ ಇಟ್ ವಾಸ್ ಅ ಟ್ರಾನ್ಸಾಕ್ಷನ್. ಇಟ್ ಡಿಂಟ್ ಲುಕ್ ಲೈಕ್ ಅ ಲವ್.